ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಪರ್ಫೆಕ್ಟ್ ರುಚಿ ಚಾನಲ್ಗೆ ಸ್ವಾಗತ. ರವೆ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೇಕಾಗಿರೋ ಸಾಮಗ್ರಿಗಳು ನೋಡಿ, ನಾನು 3 ಬೌಲು ರವೆ ತೊಗೊತಾ ಇದ್ದೀನಿ. ಒಂದು 3/4 ಬೌಲು ಕಡಲೆಬೀಜ ಹುರಿದು ಇಟ್ಕೊಂಡಿದ್ದೀನಿ. ಮತ್ತು 3 ಈರುಳ್ಳಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಮತ್ತು 2 ಕ್ಯಾರೆಟು ಮತ್ತು ಒಂದು 10 ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 10 ರೆಕ್ಕೆ ಕರಿಬೇವು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಸಬ್ಬಾಕ್ಸಿ ಇದ್ರೆ ಆ್ಯಡ್ ಮಾಡ್ಬೋದು. ಇವಾಗೆಲ್ಲ ಹಚ್ಚಿ ರೆಡಿ ಆಗಿದೆ ನೋಡಿ. ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕ್ಯಾರೆಟು, ಸೊಪ್ಪು ಮತ್ತು ಕಡಲೆಬೀಜ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ದಪ್ಪ ದಪ್ಪ. ಮತ್ತು ಇದು ಮೆಣಸಿನ್ಕಾಯಿ ಖಾರ ಆಗುತ್ತೆ ಹಚ್ಚೋದಕ್ಕೆ ಅಂದ್ಬಿಟ್ಟು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಕಲಿಸ್ಕೊಳ್ಳೋಣ ಹಿಟ್ಟು. ನೋಡಿ, ನಾನು 3 ಬೌಲು ರವೆ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಒಂದು 10 ರೊಟ್ಟಿ ಆಗುತ್ತೆ ನೋಡಿ. ನಾನು ಕ್ಯಾರೆಟು, ಸೊಪ್ಪು, ಕಡಲೆಬೀಜ, ಈರುಳ್ಳಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಚ್ಚಿದೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಫಸ್ಟ್ಗೆ ರವೆ ಇದು ಎಲ್ಲ ಕಲಿಸ್ಕೊಂಬಿಡೋಣ ನೀಟಾಗಿ ನೋಡಿ. ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ನಿಮಗೆ ಗೊತ್ತಾಗುತ್ತೆ, ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಳಿ. ಆಮೇಲೆ ಬೇಕಂದರೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನೋಡಿ. ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ರವೆ ಹಾಕ್ಕೊಂಡಿರ್ತೀವಲ್ವ, ಅದು ನೆನಿಬೇಕು. ಅದಕ್ಕೋಸ್ಕರ ಸ್ವಲ್ಪ ಈ ಹದಕ್ಕಿರಲಿ ನೋಡಿ. ನೋಡಿ, ಈ ಹದಕ್ಕಿರಲಿ. ಅದೊಂದು 20 ನಿಮಿಷ ಬಿಟ್ಟರೆ ಸರಿ ಹೋಗುತ್ತೆ. ನೋಡಿ ನೋಡಿ ಕಲಸಿಟ್ಟಿದ್ದು ಅರ್ಧ ಗಂಟೆ ಆಗಿದೆ ನೋಡಿ. ಕರೆಕ್ಟಾಗಿ ನೆಂದಿದೆ ಇವಾಗ ನೋಡಿ. ಇವಾಗ ರೊಟ್ಟಿ ತಟ್ಟೋಣ ನೋಡಿ. ಈ ಸೈಜಲ್ಲಿ ತಗೊಳ್ಳಿ ನೋಡಿ. ಬಟರ್ ಪೇಪರ್ ಮೇಲೂ ತಟ್ಬೋದು, ಅಥವಾ ನಿಮ್ಮ ಮನೇಲಿ ವೈಟ್ ಕರ್ಚೀಫ್ ಹೊಸದಿರುತ್ತಲ್ಲ ಅದರಲ್ಲಾದರೂ ತಟ್ಬೋದು. ನಾನು ಕರ್ಚೀಫಲ್ಲೇ ತಟ್ತೀನಿ ಡೈಲಿ, ಹಾಗಾಗಿ ನಾನು ಕರ್ಚೀಫಲ್ಲೇ ತಟ್ತಾ ಇದ್ದೀನಿ ನೋಡಿ. ಸ್ಟವ್ ಹಚ್ಕೊತಾ ಇದ್ದೀನಿ. ತವ ಇಡ್ತಾ ಇದ್ದೀನಿ. ಈ ತವ ಕಾಯೋಷ್ಟೊತ್ತಿಗೆ ಇಲ್ಲಿ ರೊಟ್ಟಿ ತಟ್ಕೊಳ್ಳೋಣ. ತವ ಕಾಯ್ದಿದೆ ನೋಡಿ. ಎಣ್ಣೆ ಹಚ್ಕೊತಾ ಇದ್ದೀನಿ ನಾನು. ಎಣ್ಣೆ ಎಲ್ಲ ನೀಟಾಗಿ ಹಚ್ಚಿದ್ದೀನಿ ನೋಡಿ. ಇವಾಗ ರೊಟ್ಟಿ ಹಾಕ್ತಾ ಇದ್ದೀನಿ. ರೊಟ್ಟಿ ಹಾಕಿ ಒಂದು 5-10 ಸೆಕೆಂಡ್ ಸ್ವಲ್ಪ ಬಿಟ್ಬಿಟ್ಟು ಹಿಂಗೆ ಎತ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ. ಇವಾಗ ಕ್ಲೋಸ್ ಮಾಡೋಣ ನೋಡಿ. 2 ನಿಮಿಷ ಆಗಿದೆ ನೋಡಿ. ಈ ರೀತಿ ಇದೆ. ಉಲ್ಟ ಹಾಕ್ತಾ ಇದ್ದೀನಿ. ಈ ಕಡೆ ಒಂದು 2 ನಿಮಿಷ ಬೇಯಿಸೋಣ. ಇದು ಪರ್ಫೆಕ್ಟಾಗಿ ಆಗಿದೆ. ಒಳ್ಳೆ ಕ್ರಿಸ್ಪಿಯಾಗಿ ಆಗಿದೆ ನೋಡಿ. ನೋಡಿ, ರೆಡಿ ಆಗಿದೆ. ಸರ್ವ್ ಮಾಡ್ತಾ ಇದ್ದೀನಿ. ಸಾಂಬಾರು, ಉಪ್ಪಿನಕಾಯಿ, ತುಪ್ಪ, ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.